ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ದಿನ ಆಯಿತು, ಏನಿಲ್ಲ ಅಂದ್ರೆ ಮೋಸ್ಟ್ಲಿ ಒಂದು 2 ವೀಕ್ ಆಯಿತು ಅನ್ಸುತ್ತೆ. ನಮ್ಮ ಬ್ರದರ್ ಮ್ಯಾರೇಜ್ಗೆ ಹೋಗಿದ್ದೆ. ಅಲ್ಲಿ ಎಲ್ಲೂ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಬರೀ ಆ ರೈಸು ಸ್ವೀಟು ಅದು ಇದು ತಿನ್ಕೊಂಡು ಸ್ವಲ್ಪ ಬಾಡಿ ಎಲ್ಲ ಹಾಳಾಗಿ ಹೋಗಿದೆ. ಅದು ಇದು ತಿನ್ಕೊಂಡು ಸರಿಯಾಗಿ ಊಟನೂ ಸಿಗಲಿಲ್ಲ. ಸಿಕ್ಕಿದ್ದು ಅದು ಇದು ಸ್ವೀಟು ಅದು ಇದು ಮದುವೆಯಲ್ಲಿ ಏನೇನು ಇತ್ತು, ಐಸ್ ಕ್ರೀಮ್ ಅದು ಎಲ್ಲ ಅದನ್ನೆಲ್ಲ ತಿಂದು ಇವಾಗ ತಿಂದೇ ಇದ್ರೆ ಅವ್ರೇನು ಅನ್ಕೊತಾರೆ ಅಂತಂದು ತಿಂದೆ ಅಂತಲ್ಲ, ಜಸ್ಟ್ ಫ್ರೆಂಡ್ಸ್ ಇದ್ರಲ್ವ, ಎಲ್ಲರೂ ಇದ್ರು ಖುಷಿಯಾಗಿ. ಸೊ ಅವ್ರ ಜೊತೆನೆ ಸ್ವಲ್ಪ ಹಂಗೆ ಬ್ರದರ್ಸ್, ತಮ್ಮನವ್ರು, ಅಣ್ಣವ್ರು ಎಲ್ಲರೂ ಇದ್ರಲ್ವ, ಅವ್ರ ಜೊತೆನೆ ಹಂಗೆ ಖುಷಿಯಿಂದ ನಕ್ಕೊಂತ ಖುಷಿಯಿಂದ ತಿಂದೆ ನಾರ್ಮಲಾಗಿ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಾರ್ಮಲಾಗಿ ನಾನೀಗ ಯಾವ ಥರ ತಿನ್ಬೇಕಂತ ನನಗೆ ಅದರಲ್ಲಿ ಗೊತ್ತು. ಅಷ್ಟು ತಿಂದೆ, ಸ್ವಲ್ಪ ಜಾಸ್ತಿನೇ ತಿಂದೆ. ಫ್ಯಾಟ್ ಕೂಡ ಬಂದಿದೆ, ಹೊಟ್ಟೆ ಕೂಡ ಬಂದ್ಬಿಟ್ಟಿದೆ ಸ್ವಲ್ಪ. ಇವತ್ತು ವಾರ್ಮಪ್ ಎಲ್ಲ ಮುಗಿಸಿದ್ದೀನಿ. ಸ್ವಲ್ಪ ಯಾಕೋ ಬ್ಯಾಕ್ ಪೇನ್ ಬರ್ತಾ ಇದೆ, ಯಾಕಂದರೆ ಊರಲ್ಲೆಲ್ಲ ಅಲ್ಲೆಲ್ಲ ಸುತ್ತಾಡಿ ಅದು ಇದು ಕೆಲಸ ಮಾಡಿ ಸ್ವಲ್ಪ ಬಸ್ಸಲ್ಲೆಲ್ಲ ಬರ್ಬೇಕಾದ್ರೆ ಟ್ರೈನಲ್ಲಿ ಬಂದೆ. ನಮ್ಮ ತಮ್ಮ ಟ್ರೈನಲ್ಲಿ ಹೋಗೋಣ ಬಾ ಅಂತಂದ. ನಾನು ಬಸ್ಸಲ್ಲೇ ಹೋಗೋದು ಆ್ಯಕ್ಚುಲಿ. ಅವಾಗವಾಗ ನಾನು ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಹೋಗ್ತಾ ಇದ್ದೆ ನಾರ್ಮಲಾಗಿ. ಅಂದರೆ ಈಗ ಕಡಿಮೆ ಅಮೌಂಟಲ್ಲಿ ಇರುತ್ತಲ್ವ ಟ್ರೈನಲ್ಲಿ, ಕಡಿಮೆ ಅಮೌಂಟಲ್ಲಿ ಬಜೆಟಲ್ಲಿ 125 ಅಂತ ಹೇಳಿದರು ಟಿಕೆಟು. ಅದರಲ್ಲಿ ಬಂದ್ಬಿಟ್ಟು ಫುಲ್ ರಶ್ ಇರುತ್ತೆ, ನಿಲ್ಲೋಕ್ಕಾಗಲ್ಲ. ಹಂಗೆ ನಿಂತ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಕೂತ್ಕೊಳ್ಳೋಕ್ಕಂತ ಪ್ಲೇಸ್ ಸಿಗಲ್ಲ ಅಂತ ಹೇಳಿದ್ದ. ಬಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಆ ಟ್ರೈನಲ್ಲೇ ಬಂದೆ. ನಾನು ಆ್ಯಕ್ಚುಲಿ ಬುಕ್ ಮಾಡಿಕೊಂಡು ಬರ್ತಾಯಿದ್ದೆ, ಸ್ಲೀಪಿಂಗ್ ಮಲ್ಕೊಂಡ್ಬಿಟ್ಟು ನೋಡೋಣ ಅಂತಂದು ಬಂದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಂಪಿ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಟ್ರೈನು, ಅದರಲ್ಲಿ ಬಂದೆ. ನನಗಂತೂ ಹೆವಿ ಸೈಕಾಗೋಯ್ತು. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಲ್ಲಿ. ನಿಂತ್ಕೊಳ್ಳೋಕ್ಕೂ ಈ ಥರ ನಾನು ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ದೀನಿ, ಈ ಥರ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಬಿಡ್ತಾ ಇಲ್ಲ ಜನ, ಅಷ್ಟೊಂದು ಫುಲ್ಲು ರಶ್ಶು. ನಾನಂತೂ ಫುಲ್ ಶಾಕ್ ಆಗೋದೆ. ಅವಾಗ ಹೋಗಿದ್ದೆ, ಅದು ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರೆಲ್ಲ ಕರ್ಕೊಂಡೋಗಿದ್ರು. ಆ ಟೈಮಲ್ಲಿ ಹೋಗಿದ್ದೆ ನಾರ್ಮಲಾಗಿ. ಬಟ್ ಆ ಥರ ರಶ್ ಇರೋದನ್ನು ನೋಡ್ಬಿಟ್ಟು ನಾನಂತೂ ಫುಲ್ ಶಾಕ್ ಆಗೋದೆ. ಒಂದು ಮಿನಿಮಮ್ 7 to 8 ಮಂತ್ ಅನಿಸುತ್ತೆ ನಾನು ಬರೀ ಬಸ್ಸಲ್ಲೇ ಹೋಗ್ತಾ ಇದ್ದೆ. ಬಟ್ ಮೊನ್ನೆ ಬರ್ಬೇಕಾದ್ರೆ ಮಾತ್ರ ನಮ್ಮ ತಮ್ಮ ಕರೆದ ಅಂತಂದ್ಬಿಟ್ಟು ನೋಡೋಣ ಯಾವ ಥರ ಇದೆ ಫುಲ್ ರಶ್ ಅಂತಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಅವನೇನ ಕರ್ಕೊಂಡೋಗಿದ್ದು. ಫುಲ್ ಹೆವಿ ರಶ್ ಇತ್ತು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಿಮಗೆ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿದ್ರೇ ಗೊತ್ತಾಗುತ್ತೆ. ಆಲ್ಮೋಸ್ಟು ಸ್ವಲ್ಪ ಜನ ಎಲ್ಲ ಹೋಗಿರ್ತಾರೆ ಹಂಪಿ ಎಕ್ಸ್ಪ್ರೆಸ್ ಅಂತ ಗೊತ್ತೇ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಹೆವಿ ರಶ್ ಇರುತ್ತೆ. ಆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ನೀವೇ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೊಂದು ಫುಲ್ ರಶ್ ಇದೆ. ನಾರ್ಮಲಾಗಿ ನೀವು ಟ್ರೈನ್ ಆದರೆ ಬುಕ್ ಮಾಡ್ಕೊಂಡೇ ಬನ್ನಿ. ಆ ಥರ ಕಡಿಮೆ ಬಜೆಟ್ ಇದೆ ಅಂತಂದ್ಬಿಟ್ಟು ನೀವು ಬಸ್ಸಲ್ಲಿ ಹೋಗ್ಲಾರ್ದೆ ಬರೀ ಟ್ರೈನಲ್ಲೇ ಬಂದು ಆ ಥರ ಕಷ್ಟ ಅನುಭವಿಸೋದು ಬೇಡ. ನಿದ್ದೆ ಇಲ್ಲದೆ ಕಾಲು ನೋಯಿಸ್ಕೊಂಡು ನಿಂತ್ಕೊಂಡು ಕೂರೋಕ್ಕೂ ಆಗದೆ ಆ ಥರ ಬೇಡ. ಆರಾಮಾಗಿ ಯಾರ ಹತ್ರ ಆದರೂ ತಿಳಿದಂಥವ್ರು ಇರ್ತಾರಲ್ವ, ಅವ್ರ ಹತ್ರ ಹೋಗ್ಬಿಟ್ಟು ಆರಾಮಾಗಿ ನೀವು ಬುಕ್ ಮಾಡಿ ಅಂತಂದರೆ ಅವರೇ ಬುಕ್ ಮಾಡ್ತಾರೆ, ಮೊಬೈಲ್ನಲ್ಲಿನೇ ಮಾಡ್ತಾರೆ. ಆರಾಮಾಗಿ ಬುಕ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡೇ ಬರ್ಬೋದು. ಈ ಜಿಮ್ಮಲ್ಲಿ ಬಂದ್ಬಿಟ್ಟು ಲೈಟಿಂಗ್ ಅಷ್ಟೊಂದಿಲ್ಲ ನಾರ್ಮಲಾಗಿ, ಅದಕ್ಕೆ ಈ ಥರ ಡಾರ್ಕು ಈ ಥರ ವಿಡಿಯೋ ಕಾಣ್ತಾ ಇದೆ.
ಸ್ವಲ್ಪ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿದ್ನಲ್ವ, ಅದಕ್ಕೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಈ ಥರ ಬಾರ್ಬಲ್ ಇರುತ್ತೆ, ಬಾರ್ಬಲ್ ಹಾಕೊಂಡು ಪ್ಲೇಸ್ನ ಹಾಕೊಂಡು ಮಾಡ್ತೀನಿ. ಯಾವಾಗಾದ್ರೂ ನನಗೆ ಬ್ಯಾಕ್ ಪೇನ್ ಲೈಟಾಗಿ ಕಾಣಿಸಿದ್ರೆ ಅಪ್ ಡೌನ್ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ, ಈ ರೀತಿ ನಾನು 2 ಸೆಟ್ಸ್ ಥರ ಅಥವಾ 20 ರೆಪ್ಸ್ನ ಇಟ್ಕೊಂಡು ಆ ಥರ ಮಾಡ್ತೀನಿ. ಈಗ ನಾನೇನು ಮಾಡಿದ್ನಲ್ವಾ, ಬ್ಯಾಕ್ ಪೇನ್ ಇರೋರಿಗೆ ಈ ಥರ ಮಾಡಿದರೆ ನಿಮ್ಮ ಬ್ಯಾಕ್ ಪೇನ್ ಅನ್ನೋದು ತುಂಬ ಈಸಿಯಾಗಿಯೇ ರಿಲೀಫ್ ಆಗುವಂಥದ್ದು. ಈಗ ಹೆಂಗಂತಂದರೆ ಮೂಳೆಗಳೆಲ್ಲ ಬ್ಯಾಕ್ ಪೇನೆಲ್ಲ ಈ ಥರ ಮೂಳೆಗಳು ಬಾಕ್ಸ್ ಥರ ಇರುತ್ತಲ್ವ, ಅದೇನಾಗುತ್ತೆ ಕೂತ್ಕೊಂಡಿರುತ್ತೆ. ಈ ಥರ ಹಿಂಗೆ ಕೂತ್ಕೊಂಡಾಗ ಏನಾಗಿರುತ್ತೆ, ಅದು ನಿಮ್ಮ ನರ ಇರುತ್ತೆ, ಬ್ಯಾಕ್ ಸೈಡ್ ನರ ಇರುತ್ತೆ, ಆ ನರಕ್ಕೆ ಟಚ್ ಆಗಿ ಪ್ರೆಸ್ ಆದಾಗ ಏನಾಗುತ್ತೆ, ಆ ಬ್ಯಾಕ್ ಪೇನ್ ಅನ್ನೋದು ನಿಮ್ಮ ಲೆಗ್ಗೂ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾನು ರಿಲೀಫ್ ಮಾಡುವಂಥ ಅಂದರೆ ಓಪನ್ ಮಾಡುವಂಥದ್ದು. ಇವಾಗ ಬಾಕ್ಸ್ ಥರ ಇರುತ್ತಲ್ಲ ಬ್ಯಾಕಲ್ಲಿ, ಅವೇನಾಗುತ್ತೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ. ಅಂದರೆ ಈ ಥರ ಲೂಸ್ ಆದಾಗ ಆವಾಗ ನಮಗೆ ರಿಲೀಫ್ ಆಗುವಂಥದ್ದು. ನಾನು ಇದನ್ನು ಡೈಲಿ ಮಾಡಲ್ಲ, ವೀಕ್ಲಿ 4 ಟೈಮ್ ಅಥವಾ 5 ಟೈಮ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನನಗೂ ಬ್ಯಾಕ್ ಪೇನ್ ಅನ್ನೋದು ತುಂಬ ರಿಲೀಫ್ ಆಗುತ್ತೆ. ತದನಂತರ ನಾನು ಓನ್ಲಿ 2 ಸೆಟ್ಸ್ ಅಥವಾ 3 ಸೆಟ್ಸ್ ಇಟ್ಕೊತೀನಿ. 20 ರೆಪ್ಸ್ ಅಥವಾ 15 ರೆಪ್ಸ್ ಅಂತೆ ಇಟ್ಕೊಂಡು ಮಾಡ್ತೀನಿ. ಸೊ ಊರಿಗೆ ಹೋಗಿದ್ನಲ್ವ, ಊರಿಗೆ ಹೋದಾಗ ಏನಪ್ಪ ಅಂತಂದರೆ ವಾಟ್ರ್ ಚೇಂಜ್ ಆಯಿತು, ಆಮೇಲೆ ವಾತಾವರಣ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ಸೊ ಅದಕ್ಕೋಸ್ಕರನೇ ವಾಟ್ರಿಂದ ನಮಗೆ ಫೇಸಲ್ಲೆಲ್ಲ ಮೊಡವೆಗಳೆಲ್ಲ ಬಂದಿತ್ತು, ಒಂದು 2-3. ಇದು ಈ ಸೈಡ್ ಇದೆಯಲ್ಲ, ಈ ಸೈಡ್ ಇನ್ನೂ ದಪ್ಪ ಆಗಿತ್ತು. ನಾನೇನು ಮಾಡಿದೆ ಅಂದರೆ ನಿನ್ನೆ ನೈಟು ಹೊಡೆದಾಕ್ಬಿಟ್ಟೆ. ಅದನ್ನು ಹೊಡೆದಾಕ್ದೆ, ಈಗ ಸ್ವಲ್ಪ ಬ್ಲಡ್ ಬಂತು. ಈ ಹೊಡೆದಾಕಿದ್ನಲ್ಲ, ನನಗೆ ಇನ್ನೊಂದು ಚಿಂತೆ ಏನಪ್ಪ ಅಂದರೆ, ಇಲ್ಲಿ ಹೊಡೆದಾಕಿದ್ದೀನಲ್ಲ, ಬೇರೆ ಕಡೆ ಎಲ್ಲಾದರೂ ತಗೊಳುತ್ತಂತ. ಅದು ಆ ಥರ ಏನು ಆಗಿಲ್ಲ, ನಾರ್ಮಲಾಗಿ ಇದು ಒಣಗಿದ ರೀತಿ ಆಗಿದೆ. ಕಾಣಿಸ್ತಾ ಇದೆ ನಿಮಗೆ, ಒಣಗಿದ ರೀತಿ ಆಗಿದೆ. ವಾಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವಾತಾವರಣವೂ ತುಂಬ ಇಂಪಾರ್ಟೆಂಟ್. ಈಗ ವಾಟ್ರ್ ಚೇಂಜ್ ಆದರೆ ಏನಾಗುತ್ತೆ, ಬಾಡಿ ಫುಲ್ಲು ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೇರ್ ಆಗಿರ್ಬೋದು. ಇವಾಗ ನೀವು ಬೆಂಗಳೂರಲ್ಲೆಲ್ಲ, ಇವಾಗ ಹಳ್ಳಿ ಸೈಡಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಸ್ಟೇ ಮಾಡಿಬಿಟ್ಟು ನೀವು ವಾಟರ್ನ ಕುಡಿತಾ ಸ್ನಾನ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಾಡಿ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂದರೆ ಏರ್ ಫಾಲ್ ಆಗೋದು, ಆಮೇಲೆ ನಿಮ್ಮ ಸ್ಕಿನ್ ಡ್ರೈ ಆಗೋದು, ಡಲ್ನೆಸ್ಸು, ಈ ರೀತಿ ಹಲವಾರು ಕಾರಣಗಳಾಗ್ತವೆ. ಹಂಗಾಗಿ ನನಗೆ ಇಲ್ಲಿ ಬೆಂಗಳೂರಲ್ಲಿ ತುಂಬ ಇಲ್ಲೇ ಇದ್ದೀನಲ್ವ, ತುಂಬ ವರ್ಷದಿಂದ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ವಾತಾವರಣಕ್ಕೆ. ಸೊ ಊರಿಗೆ ಹೋಗಿ ಬಂದಾಗಿಂದ ಅಲ್ಲಿನ ವಾತಾವರಣ ಹೆವಿ ಬಿಸಿಲಿತ್ತು. ಈಗಾಗಲೇ ಒಂದು ವಿಡಿಯೋ ವ್ಲಾಗ್ ಬಿಟ್ಟಿದ್ದೀನಿ, ನಮ್ಮ ಬ್ರದರ್ ಮ್ಯಾರೇಜ್ದು ವ್ಲಾಗ್ ಬಿಟ್ಟಿದ್ದೆ. ಅದಾದಮೇಲೆ ಇನ್ನೊಂದು ವ್ಲಾಗ್ ಬಿಟ್ಟಿದ್ದೆ. ಅದು ಯಾವುದಂದರೆ ಬೆಟ್ಟಕ್ಕೆ ಹೋಗಿದ್ದೆ, ಫ್ಯಾಮಿಲಿ ಸಮೇತ ಎಲ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ನಲ್ವ. ಆ ಬಿಸಿಲಿಗೆ ಹೆವಿ ಬಿಸಿಲಿತ್ತು. ಆ ವಿಡಿಯೋ ಮಾಡಿ ಹಾಕಿದ್ದೀನಲ್ವ, ನೋಡಿದ್ರೆ ಗೊತ್ತಾಗುತ್ತೆ ಆ ವಿಡಿಯೋನ ನಿಮಗೆ. ಹೆವಿ ಬಿಸಿಲು, ಹಾಗಾಗಿ ಸ್ಕಿನ್ ಎಲ್ಲ ಫುಲ್ಲು ಸುಟ್ಟಂಗಾಗಿ ಒಂದು ಸ್ವಲ್ಪ ಡಾರ್ಕ್ ಥರ ಆಗಿದೆ.
ನಾರ್ಮಲ್ ಆಗಿ ಊರಿಗೆ ಹೋಗಿ ಬಂದಾಗಿಂದ ಕರೆಕ್ಟಾಗಿ ಅಲ್ಲಿ ನಿದ್ದೆ ಇಲ್ಲ. ನಮ್ಮ ಬ್ರದರ್ ಮ್ಯಾರೇಜು ಇತ್ತಲ್ವ, ಕರೆಕ್ಟಾಗಿ ನಿದ್ದೆ ಇಲ್ಲ. ಅಲ್ಲಿ ಇಲ್ಲಿ ಹೋಗೋದು, ಅತ್ತಂಬರು ಇದು ಮಾಡೋದು, ಫುಲ್ ಕೆಲಸ ಇತ್ತು. ನಮ್ಮ ಅಣ್ಣವರಿಗೆ ತಮ್ಮನವರಿಗೆಲ್ಲ ಯಾರಿಗೂ ನಿದ್ದೆ ಇಲ್ಲ, ಫುಲ್ ಪೂರ್ತಿ ಫ್ಯಾಮಿಲಿ ಎಲ್ಲ ಅಷ್ಟೊಂದು ವರ್ಕ್ ಇತ್ತು. ಮ್ಯಾರೇಜ್ ಆದಮೇಲೆ ಗೊತ್ತೇ ಇರುತ್ತೆ ಎಲ್ರಿಗೂ, ಇದೆಲ್ಲ ಕಾಮನ್ನೇ. ನಂಗೆ ಅಂದ್ಕೊಂಡೆ ಫುಲ್ಲು ವರ್ಕೆಲ್ಲ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಆಮೇಲೆ ಮದುವೆ ಎಲ್ಲ ಕಂಪ್ಲೀಟ್ ಆಯಿತು. ತದನಂತರ ತಿರು ಮದುವೆ ಅದು ಇದು ಎಲ್ಲ ಮದುವೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊಂಡೇ ಬಂದೆ ನಾನು ಮತ್ತೆ ರಿಟರ್ನ್ ಬೆಂಗಳೂರಿಗೆ. ಮುಗಿಸ್ಕೊಂಡು ಎಲ್ಲ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದೆ ನಮ್ಮ ಪಿ ಜಿಲಿ ಬಂದ್ಬಿಟ್ಟು ಊಟ ಊಟ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಯಾಕಂತಂದರೆ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತಂದು ಆ ಕಡೆ ಇರಾನು, ಈ ಕಡೆ ಅಮೆರಿಕ ಆ ದೇಶದಲ್ಲೆಲ್ಲ ಆ ಕಡೆ ಎಲ್ಲ ಒಂದು ಸ್ವಲ್ಪ ಯುದ್ಧ ನಡೀತಾ ಇದೆ ಅಲ್ವಾ. ಸೊ ಹಾಗಾಗಿ ಅಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗುತ್ತೆ ನಮ್ಮ ಇಂಡಿಯಾಗೆ. ಒಂದು ಏನಿಲ್ಲ ಅಂದ್ರೆ ಒಂದು 70-80% ಆ ದೇಶದಿಂದನೇ ನಮಗೆ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಈಗ ಅದು ಕೂಡ ಆಗ್ತಾ ಇಲ್ಲ. ನಮ್ಮ ಈಗ ರಷ್ಯಾದಿಂದ ಮಾಡ್ಕೊಳ್ಳಿ ಸಪ್ಲೈ, ಅವಾಗ ಮೊದಲೆಲ್ಲ ರಷ್ಯಾದಿಂದೆಲ್ಲ ಸಪ್ಲೈ ಮಾಡ್ಕೊತಿದ್ರು ನಮ್ಮ ಇಂಡಿಯಾದವ್ರು ಗ್ಯಾಸ್ನ. ಈಗ ಇರಾನು ಈ ಕಡೆ ದೇಶಗಳಿಂದ US ಈ ಕಡೆಯಿಂದ ಗ್ಯಾಸ್ ಸಪ್ಲೈ ಮಾಡ್ಕೊತಿದ್ವಿ ಈಗ ರೀಸೆಂಟಾಗಿ. ಈಗ ಅದೂ ಇಲ್ದಂಗೆ ಆಗಿದೆ, ಯಾಕಂದರೆ ಯುದ್ಧ ನಡೀತಾ ಇದೆಯಲ್ವಾ. ಸೊ ಅದಕ್ಕೋಸ್ಕರನೇ ಆಗ್ತಾ ಇಲ್ಲ. ಒಂದು 20%-25% ನಮ್ಮ ಇಂಡಿಯಾದಲ್ಲೇ ಮಾಡ್ತಾಯಿದ್ರು. ಬಟ್ಟು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮೆಟೀರಿಯಲ್ ಬೇಕಲ್ವಾ. ಮೆಟೀರಿಯಲ್ಲು ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಇವಾಗ ಆ ಕಡೆ ದೇಶದಿಂದನೇ ಮೆಟೀರಿಯಲ್ ತೊಗೊಂಬಂದು ಮಾಡ್ತಾಯಿದ್ರು. ಇಲ್ಲೆಲ್ಲಿ ನಮ್ಮ ದೇಶದಲ್ಲಿ ಆ ಮೆಟೀರಿಯಲ್ ಸಿಗೋಲ್ಲ. ನಾವು ಈ ಗ್ಯಾಸ್ ಉತ್ಪಾದನೆ ಮಾಡಬೇಕಂದ್ರೆ ಅದು ಇಶ್ಯೂ ಆಗಿದೆ. ಇನ್ನೂ ಏನೇನಾಗುತ್ತೆ, 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳಿದ್ದಾರೆ ತುಂಬ ಜನ, ನೋಡಿದೆ ಕೇಳ್ಬಿಟ್ಟೆ. ಬಟ್ 3ನೇ ಮಹಾಯುದ್ಧ ನಡೆಯಲ್ಲ ನನ್ನ ಪ್ರಕಾರ. 3ನೇ ಮಹಾಯುದ್ಧ ನಡಿಬೇಕಂದ್ರೆ ತುಂಬ ದೇಶಗಳೆಲ್ಲ ಅದು ಇದು ತುಂಬಾ ಕಷ್ಟ, ಅದೆಲ್ಲ ನಡೆಯಲ್ಲ ಮೋಸ್ಟ್ಲಿ. ಈ ಗ್ಯಾಸ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಫುಡ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಪಿ ಜಿಲಿ, ಬರೀ ಪಲಾವು ಅದು ಇದು ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಮಗೆ ಚಪಾತಿ ಅದು ಇದು ಎಲ್ಲ ಸಿಗ್ತಾಯಿತ್ತು ನಾರ್ಮಲಾಗಿ, ಫುಡ್ ಎಲ್ಲ. ಸೊ ಈಗೆಲ್ಲ ಸಿಗ್ತಾ ಇಲ್ಲ. ಆರಾಮಾಗಿ ಊರಲ್ಲೇ ಇದ್ಬಿಡೋಣ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಇಷ್ಟೊಂದು ತುಂಬ ತೊಂದರೆ ಆಗ್ತಾಯಿದೆ. ಈಗ ವಾಟ್ರ್ ಪ್ರಾಬ್ಲಮ್ ಆಗ್ತಾಯಿದೆ, ಆಮೇಲೆ ಫುಡ್ ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನು ಏನೇನು ಪ್ರಾಬ್ಲಮ್ ಬರುತ್ತೋ ಏನು ಕಥೆನೋ. ಸದ್ಯಕ್ಕೆ ಪ್ರಾಬ್ಲಮ್ ಇದೆ, ನೋಡೋಣ ಇನ್ನು ಏನೇನಾಗುತ್ತೋ ಅಂತ.